कहाँ टूटी हुई तस्वीर बनती है, तेरे दरबार में बिगड़ी हुई तकदीर बनती है। तारीफ तेरी निकली है दिल से, आई है लब पे बन के कवाली, शिरडी वाले साईं बाबा आया है तेरे दर पे सवाली, शिरडी वाले साईं बाबा आया है। सदा निर्मलस्य मूलादिवासा सदा श्रावणं पुण्यंतं धर्मवृक्षादिकं तं नमामीशं सद्गुरुं साईनाथं। ये ಸಾಯಿನಾಥ ಮಾಮ ರಕ್ಷಾ ಕರೋ ಇದು 7ನೇ ವರ್ಷದ ಕಾರ್ಯಕ್ರಮ ಗುರುಪೂರ್ಣಿಮೆ. ಪ್ರತಿ ವರ್ಷ ಹೀಗೆ ನಡೆಯುತ್ತದೆ. ಭಕ್ತಾದಿಗಳು ಬಹಳ ಜನ ಇದ್ದಾರೆ. ಪ್ರಸಾದ ಸೇವೆ ಎಲ್ಲರಿಗೂ ಒಳ್ಳೆಯದಾಗಿದೆ. ಇಲ್ಲಿ ಬಂದವರೆಲ್ಲರೂ ಒಳ್ಳೆಯದಾಗಿದೆ. ಕೋರ್ಟು ಕಚೇರಿ ಮದುವೆ ಪ್ರತಿಯೊಂದು ಯಾವುದೇ ಕೆಲಸ ಇರಲಿ ಅತಿ ಶೀಘ್ರದಲ್ಲಿ ಆಗುತ್ತದೆ. ಪ್ರತಿಯೊಬ್ಬರು ಈ ದೇವಸ್ಥಾನದಲ್ಲಿ ಆಗಮಿಸಬೇಕಾಗಿ ಮಹೋತ್ಸವ ಪತ್ರಿಕ ಹಾಗೂ ಗುರುಪೂರ್ಣಿಮೆ ಕಾರ್ಯಕ್ರಮಗಳು ಪೂರ್ತಿ ಹೇಳುವಾಗ ಮಂಗಳವಾರ ಗುರುಪೂರ್ಣಿಮೆ ತಾರೀಕು 16/7/19 ಬೆಳಿಗ್ಗೆ 4:30ರಿಂದ 5:15ಕ್ಕೆ ಸಲ್ಲುವ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಪೂಜೆ, ಗಂಗಾ ಪೂಜೆ ಮತ್ತು ಬಾಬಾರವರ ಭಕ್ತಾದಿಗಳ ಅಮೃತ ಹಸ್ತದಿಂದ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಅಲಂಕಾರ. ಬೆಳಿಗ್ಗೆ 6ರಿಂದ 7ರವರೆಗೆ ಬಾಬಾರವರಿಗೆ 501 ಗುಲಾಬಿ ಹೂವಿನಿಂದ ಪುಷ್ಪಾರ್ಚನೆ. ಬೆಳಿಗ್ಗೆ 7ರಿಂದ 8ರವರೆಗೆ ಗಣಪತಿ ಪೂಜೆ ಆರತಿ. ಬೆಳಿಗ್ಗೆ 8ರಿಂದ 9 ಹೋಮ, ಶಾಂತಿ ಹೋಮ, ನವಗ್ರಹ ಹೋಮ ಹಾಗೂ ಬೆಳಿಗ್ಗೆ 10ರಿಂದ 11 ಗಂಟೆವರೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ. ಬೆಳಿಗ್ಗೆ 11:30ಕ್ಕೆ ಗಣೇಶ ಮೂರ್ತಿಯವರ ನೇತೃತ್ವದಲ್ಲಿ ಸಾಯಿ ಭಜನಾ ಕಾರ್ಯಕ್ರಮ. ಸತ್ಸಂಗ ಭಜನಾ ಮಂಡಳಿ ITI ವಿಲೇಜಿಂದ ಬರ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮ ತನು ಮನ ಧನ ಸಹಾಯ ಮಾಡಿ ಕುಟುಂಬದಲ್ಲಿ ಆಗಮಿಸಿ ಸಾಯಿಬಾಬಾರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸಾಯಿಬಾಬಾರ ಭಕ್ತಾದಿಗಳ ಬೆಳಿಗ್ಗೆ 7ರಿಂದ ರಾತ್ರಿ 10ರವರೆಗೆ 10 ತನಕ ಪ್ರಸಾದ ವಿನಿಯೋಗ ಇರುತ್ತದೆ. ಶ್ರೀ ಸಾಯಿಬಾಬಾ ಅವರ ಆಶೀರ್ವಾದ ಭಕ್ತಾದಿಗಳ ಪ್ರಾರ್ಥನೆ. ಯಾವ ಸರ್ಕಾರವು ಬೇರೆಯವರು ಯಾರು ಇಲ್ಲ, ಭಕ್ತಾದಿಗಳ ಅಮೃತಸ್ಥದಲ್ಲಿ ಭಕ್ತಾದಿ ಕಾಣಿಕೆಯಿಂದ ನಾವು ದೇವಸ್ಥಾನ ನಡೆಸುತ್ತಿದ್ದೇವೆ. ಭಕ್ತಾದಿಗಳ ಬಿಟ್ಟು ಬೇರೆ ಸರ್ಕಾರ ಯಾವುದರ ಮೇಲೆ ಸಹಾಯವಿಲ್ಲ. ಬೆಳಿಗ್ಗೆಯಿಂದ ಸುಮಾರು ಅಂದರೆ 3,000 ಜನ ಭಕ್ತಾದಿಗಳು ಬಂದಿದ್ದಾರೆ. ಈಗ 10 ತನಕ ಭಕ್ತಾದಿಗಳು ಬರ್ತಾ ಇರ್ತಾರೆ. ಪ್ರಸಾದ ಇರ್ತಾ ಇರ್ತದೆ. ಪ್ರತಿಯೊಬ್ಬರು ಪ್ರಸಾದ ಸಿಗುತ್ತೆ. ಪ್ರತಿಯೊಬ್ಬರು ಪ್ರಸಾದ ವಿನಿಯೋಗ ಮಾಡಿಕೊಂಡೇ ಹೋಗ್ತಾರೆ. ಅದು ಪ್ರತಿ ಗುರುವಾರನೂ ಭಾಳ ಒಳ್ಳೆಯ ಜನ, ಒಳ್ಳೆಯವರು ಭಕ್ತಾದಿಗಳೆಲ್ಲ ಬರ್ತಾ ಇರ್ತಾರೆ. ಅವರಿಗೂ ಪ್ರಸಾದ ಇರ್ತದೆ. ಹಾಗೂ ಪೂಜಾ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಭಕ್ತಾದಿಗಳೆಲ್ಲ ಒಳ್ಳೆಯದಾಗಲಿ, ಸುತ್ತಮುತ್ತಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ. ಎಲ್ಲ ಪ್ರತಿಯೊಬ್ಬ ಭಕ್ತಾದಿಗಳು ಒಳ್ಳೆಯದಾಗಿದೆ. ಇಲ್ಲಿ ಬಂದ ಮೇಲೆ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. 9 ವಾರ ವ್ರತ ಮಾಡ್ತಾರೆ. 9 ವ್ರತ ಮಾಡಿದ್ರೆ ಉದ್ಯಾಪನ ಮಾಡ್ತಾರೆ. ಇಲ್ಲಿ ಪ್ರತಿಯೊಬ್ಬರು ಒಳ್ಳೆಯದಾಗಿದೆ. ಸತ್ಯಸ್ವಾಮಿ ಪೂಜೆ ಮಾಡ್ತಾರೆ. ಪ್ರತಿಯೊಬ್ಬರು ಒಳ್ಳೆಯದಾಗಿದೆ. ಬಾಬಾರವರಿಗೆ ಗುರುವಾರ ಅಂದರೆ ಅಷ್ಟು ಭಾಳ ಇಷ್ಟ. ಆದರೂ ಮಂಗಳ ಗುರುಪೂರ್ಣಿಮೆ ಇದೆ. ಅವರಿಗೆ ಬಹಳ ಇದು ಶ್ರೇಷ್ಠವಾದ ಪೂಜೆ ಇದು. ಹಾಗೂ ಚಂದ್ರಗ್ರಹಣ ಬೇರೆ ಇದೆ ರಾತ್ರಿ 1 ಗಂಟೆಗೆ. ಆದರೂ ನಾವು ದೇವಸ್ಥಾನದ ಪೂಜಾ ಕಾರ್ಯಕ್ರಮ ಯಾವುದು ನಿಲ್ಲಿಸುವುದಿಲ್ಲ. ಪ್ರತಿ ಪೌರ್ಣಿಮೆ, ಪ್ರತಿ ಹುಣ್ಣಿಮೆ, ಗುರುಪೂರ್ಣಿಮೆಗೆ ನಾವು ಪೂಜಾ ಕಾರ್ಯಕ್ರಮ ಯಾವುದೂ ನಿಲ್ಲಿಸುವುದಿಲ್ಲ. ಎಲ್ಲ ಭಕ್ತಾದಿಗಳ ಅಮೃತಾಸ್ತ್ರದಲ್ಲಿ ಭಕ್ತಾದಿ ಕಾಣಿಕೆಯಿಂದ ನಾವು ನಡೆಸಿಕೊಂಡು ಹೋಗ್ತಿದ್ದೇವೆ. ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ. ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಸಾಯಿಬಾಬಾ ಅವರ ಭಕ್ತರು. ನಾನು ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ. ಪ್ಲಸ್ ಶಿರಡಿಗೂ ಹೋಗ್ತಾ ಇದ್ದೀನಿ. ನನಗೆ ಸಾಯಿಬಾಬಾಯಿಂದ ತುಂಬಾ ಅನುಕೂಲ ಆಗಿದೆ. ಹೆಲ್ತ್ ವೈಸು ಎಲ್ಲ ಪ್ರೊಫೆಷನಲ್ ವೈಸು ಎಲ್ಲ ತುಂಬ ಬ್ಲೆಸ್ ಮಾಡಿದ್ದಾರೆ ಬಾಬಾ. ನನಗೆ ಆರೋಗ್ಯ ಕೊಡಲಿ, ಸದಾ ಇಲ್ಲಿ ಬರಲಿ ಅಂತ ನಾನು ಬೇಡ್ಕೊತೀನಿ. ಈ ದೇವಸ್ಥಾನಕ್ಕೆ ಆಲ್ಮೋಸ್ಟ್ 4 ಇಯರ್ಸಿಂದ ಬರ್ತಿದ್ದೀನಿ. ಎಲ್ಲ ಗುರುವಾರ ನಾನು ಇಲ್ಲಿ ಒಂದು 7 ವರ್ಷದಿಂದ ಬರ್ತಾ ಇದ್ದೀನಿ. 7 ವರ್ಷದಿಂದ ನಾನು ಪ್ರತಿ ವರ್ಷವೂ ತಪ್ಪದೆ ನಾನು ಇಲ್ಲಿ ಗುರುಪೂರ್ಣಿಮೆಗೆ ಪ್ರತಿ ವರ್ಷವೂ ಸೇವೆ ಸಲ್ಲಿಸ್ತಾ ಇದ್ದೀವಿ. ಒಂದು ಒಳ್ಳೆಯ ಥರ ಸೆಲೆಬ್ರೇಷನ್ ನಡೀತಾ ಇದೆ ಇಲ್ಲಿ. ಭಕ್ತಾದಿಗಳು ದಯವಿಟ್ಟು ನೀವು ಬಂದು ಧನ ಮನ ಇದೆಲ್ಲ ಪ್ರೋತ್ಸಾಹಿಸಿ ಈಗ ಬೆಳವಣಿಗೆಗೆ ಇದು ಮಾಡಿಕೊಡ್ಬೇಕು. ಧನ್ಯವಾದ. ಎಷ್ಟು ಪ್ರತಿ ವರ್ಷವೂ ಮಿಸ್ ಮಾಡ್ತೀನಿ ನಾವು ಬರ್ತಾ ಇದ್ದೀವಿ, ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಅನುಕೂಲ ಅಂತ ಹೇಳಿದ್ರೆ ನಮಗೆ ಒಂಥರ
ತುಂಬಾ ಸಂತೋಷ. ನಮಗೆ ಇದುವರೆಗೂ ಏನು ಅಂದ್ಕೊಂಡಿದ್ದೀವಿ ಒಂದು ಎಲ್ಲ ಆಗ್ತಾ ಬಂದಿದೆ. ನಾನಿಲ್ಲಿ ಸುಮಾರು ಒಂದು ವರ್ಷದಿಂದ ಬರ್ತಾ ಇದ್ದೀನಿ. ದೇವರು ನಾವು ಕೇಳಿದ್ದನ್ನೇ ಕೊಟ್ಟಿದ್ದಾನೆ. ಭಕ್ತಾದಿಗಳಿಗೆಲ್ಲ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ತಾರೆ. 7 ವರ್ಷದಿಂದ ಇಲ್ಲಿ ನಡೀತಾ ಇದೆ. ನಾವು 7 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಎಲ್ಲ ಈ ಭಕ್ತಾದಿಗಳನ್ನ ಕಷ್ಟ ಸುಖಗಳಲ್ಲಿ ತುಂಬ ಇದು ಒಳ್ಳೆಯ ಶುಭ ಫಲಗಳು ಸಿಗ್ತಾ ಇದೆ. ಮತ್ತು ಈ 7 ವರ್ಷದಿಂದ ಈ ಏರಿಯಾದಲ್ಲಿ ಈ ದೇವಸ್ಥಾನದಲ್ಲಿ ಈ ಏರಿಯಾ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಚೆನ್ನಾಗಿ ಎಲ್ಲ ತುಂಬ ಜನ ಬರ್ತಾ ಇದ್ದಾರೆ. ವರ್ಷಕ್ಕೂ ಜನ ಜಾಸ್ತಿ ಆಗ್ತಾ ಇದೆ. ತುಂಬ ಜನ ಬಂದು ಇಲ್ಲಿ ತಮ್ಮ ಆಶೆಗಳನ್ನೆಲ್ಲ ಈಡೇರಿಸ್ಕೊಂಡು ಹೋಗಿದ್ದಾರೆ. ಇನ್ನೂ ತುಂಬ ಡೆವಲಪ್ಮೆಂಟ್ ಆಗೋ ಸಾಧ್ಯತೆ ಇದೆ. ನಿಮ್ಮ ಹೆಸರು